షాల్ షాల్ ఉండదు ತುಂಬ ನನಗೆ ಖುಷಿ ಆಗುತ್ತೆ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಂದಿರೋದು ನನಗೆ ತುಂಬ ಸಂತೋಷ ಆಗುತ್ತೆ ಸರ್. ಓಕೆ 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 ಸ್ವಲ್ಪ ಹಿಂದೆ ಬರ್ರಿ ಇಲ್ಲಿ ನೋಡಿ. ಇನ್ನೊಂದು ಕೊಡಪ್ಪ ಸರ್, ಇಲ್ಲಿ ನೋಡಿ ಮಲತ್ ಸರ್. ಸರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. నిలుచుకోండి. మధ్యలో గ్యాప్ పెట్టండి. తీసుకోండి కొంచెం సైన్ అందరూ వస్తారు కదా, అందరూ వస్తారు. ನಮ್ಮ ಹೊನಗಾನಹಳ್ಳಿಯಲ್ಲಿ ಮೇಘಮಂಡೇಶ್ವರಿ ದೀಪೋತ್ಸವ ಕಾರ್ಯಕ್ರಮ, ಅದರ ವಿಷಯವಾಗಿ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು. ನಮ್ಮ ಬಾಲಕೃಷ್ಣ ಅವರು ಬಹಳ ಹೃದಯ ಪೂರ್ವಕವಾಗಿ ನನ್ನ ಕರೆದರು, ಬರಲೇಬೇಕಂತ. ನಮ್ಮ ಮೇಲಾಂಗಣಿ ಗೌಡ್ರು, ವಿಶ್ವನಾಥ್ ಗೌಡ್ರು, ಪದ್ಮನಾಭ ಗೌಡ್ರು, ಅವರು ಪಾಪ ನನಗೆ ರಿಮೈಂಡ್ ಮಾಡಿದ್ರು, ಬರಲೇಬೇಕು ನೀವು ಅಂತ. ನಮ್ಮ ಜನತಾದಳ ಕಾಂಗ್ರೆಸ್ ಅಂತೇನಿಲ್ಲ,
ಈ ದೇವರ ಉತ್ಸವಕ್ಕೆ ಮೇಘಮಂಡೇಶ್ವರಿ ಎಲ್ಲರೂ ಒಳ್ಳೇದ್ ಮಾಡ್ಲಿ. ಆಮೇಲೆ ಈ ಗ್ರಾಮ ನಾನು ಬಂದು ನೋಡಿದೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ರಸ್ತೆ ಅದೆಲ್ಲ ಇಲ್ಲಿ ಮೊದಲು ಅದೇ ಅಲ್ಲ ಅದೇನ ಇದು. ಓಕೆ ನೋಡಿ, ಈಗ ನಾನು ಹಾಕಿದ್ದು ಆ ರಸ್ತೆ ಅದ್ರಲ್ಲಿ ನಾನೇ ಬಂದೆ. ಇವತ್ತು ನಾನು ಅನ್ಕೊಂಡೆ ನಾನು ಇಷ್ಟು ಅನುದಾನ ಎಲ್ಲಿ ಬಂತು ಅಂತ. ಅವಾಗ ಹಾಕಿದ್ದು ಈಗ ಕೆಲಸ ನಡೀತಾ ಇದೆ. ಇನ್ನು ಕೆಲಸಗಳು ಸುಮಾರು ಪೆಂಡಿಂಗ್ ಇದೆ. ನಾನು ತಂದಂತ ಅನುದಾನ ಇನ್ನು ನಿರಂತರವಾಗಿ ನಡೀತಾನೆ ಇದೆ. ಅದ್ ಮಾಡ್ಬೇಕು, ಕೆಲಸ ಮಾಡಿಸ್ಕೋಬೇಕು ಕಾಂಟ್ರಾಕ್ಟ್ ಕಡೆಯಿಂದ ಅಷ್ಟೇನೆ. ಸೊ ಈಗ ಈಗ ದೇವಸ್ಥಾನ ಜೀರ್ಣೋದ್ಧಾರಕ್ಕೂ ನಾನು ಅನುದಾನ ಕೊಟ್ಟಿದ್ದೀನಿ. ಆಮೇಲೆ ಐಮಾಸ್ ಲೈಟ್ ಹಾಕ್ಸಿದೀನಿ. ಸಾಮಾನ್ಯ ಪ್ರತಿಯೊಂದು ಊರು ಐಮಾಸ್ಗಳು ಹಾಕಿದೀನಿ ಬಿಡಿ, ಅದ್ರಲ್ಲಿ ಏನಿಲ್ಲ. ಏನು ಕುಡಿಯೋ ನೀರು ತೊಂದರೆ ಇಲ್ದಂಗೆ ನಾವು ಮಾಡಿದೀವಿ ನಮ್ಮ ಕಾಲದಲ್ಲಿ. ಈಗ ಈ ಇನ್ನೇನು ಬೇಸಿಗೆ ಬಂತು, ಸ್ವಲ್ಪ ನೀರಿನ ವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸ್ಬೇಕು. ರಸ್ತೆಗಳು ಎಲ್ಲಾ ಹಳ್ಳಿಗೂ ರಸ್ತೆ ಇರ್ಬೇಕು, ಮುಖ್ಯ ರಸ್ತೆಗಳು ಯಾವ್ದಕ್ಕೂ ಅಷ್ಟೇನೆ. ಕುಡಿಯೋ ನೀರು ತೊಂದರೆ ಆಗ್ಬಾರ್ದು. ಕುಡಿಯೋ ನೀರು ಇದ್ರೆ ಏನ್ ಬೇಕೋ ಜೀವನ ಮಾಡ್ಬೋದು. ಸೊ ಹಂಗಾಗಿ ಈ ಮೇಘಮಂಡೇಶ್ವರಿ ದೇವತೆ ಎಲ್ಲಾರು ಸದ್ಬುದ್ಧಿ ಕೊಟ್ಟು ಸುಖವಾಗಿ ಸಮೃದ್ಧಿಯಾಗಿರ್ಲಿ, ಬೆಳೆಗಳು ಚೆನ್ನಾಗಾಗ್ಲಿ. ಈ ಕೆರೆಗಳು 33 ಕೆರೆ ತುಂಬಿದೀವಿ ನಾವು. ಆಮೇಲೆ ಎಷ್ಟು ಕೆರೆ ತುಂಬಿದೆ ನಮ್ಗೆ ಗೊತ್ತಿಲ್ಲ. ತುಂಬತೈತೆ ಆಮೇಲೆ ಏನಿಲ್ಲ. ಅದನ್ನ ಕೆರೆ ತುಂಬಿಸೋ ಕಾರ್ಯಕ್ರಮ ಮಾಡ್ಬೇಕು KC ವ್ಯಾಲಿದು. ಯಾಕೆ ನಮ್ಮಲ್ಲಿ ಅಂತರ್ಜಲ ಮಟ್ಟ ಬಹಳ ಕಡಿಮೆ ಇದೆ, ವೃದ್ಧಿ ಆಗ್ಬೇಕು ಅದು. ಹಂಗಾಗಿ ಕೆರೆಗಳು ತುಂಬಿಸಿದ್ರೆ ನೀರು ಸಿಗುತ್ತೆ ದನಕರುಗಳಿಗೆ, ಜಾನುವಾರುಗಳಿಗೆ, ಜನಕ್ಕೆ ಎಲ್ಲರೂ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಸಂತೋಷವಾಗಿರ್ಲಿ. ಈಗ ಇಲ್ಲಿ ಊರಲ್ಲಿ ಪ್ರಾಥಮಿಕ ಶಾಲೆ ಇದೆ, ಆಮೇಲೆ ಅಂಗನವಾಡಿ ಇದೆ, ಎಲ್ಲ ಇದೆ. ಅದು ಹಾಲ್ ಡೈರಿ ಇದೆ. ಇದೊಂದು ಒಳ್ಳೆ ಮಾಡೆಲ್ ವಿಲೇಜ್, ಇದು ಮಾದರಿ ಗ್ರಾಮ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಬಾಲಕೃಷ್ಣ ಅಂತ ಅವ್ರ ಲೀಡರ್ಸ್ ಇದ್ದಾಗ ಅವ್ರು ಏನ್ ಮಾಡ್ಬೇಕು ಜನರಿಗೆ ಅಂತ ಗೊತ್ತಿದೆ ಅವ್ರಿಗೆ. ಮೊನ್ನೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ರು, ನಾನು ಬಂದಿದ್ದೆ ಕ್ರಿಕೆಟ್ ಟೂರ್ನಮೆಂಟ್ಗೆ. ಬಂದು ಅವತ್ತೊಂದ್ ದಿವಸ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಅವತ್ತು ಕ್ಲೋಸಿಂಗ್ ಸೆರೆಮನಿ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋದೆ. ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ನಮ್ಮ 14ನೇ ಜ್ಞಾಪಕಾರ್ಥವಾಗಿ ಯಾರ್ದು ಆಲಂಗೂರು ಶ್ರೀನಿವಾಸ ಬಹಳ ಚೆನ್ನಾಗಿ ಮಾಡಿದ್ರು. ಬಾಲಕೃಷ್ಣ ನೇತೃತ್ವದಲ್ಲಿ ಚೆನ್ನಾಗಿ ನಡೀತು. ನಾನು ಹೇಳಿದ್ದೀನಿ, ಮುಂದೆ ದಿನಗಳಲ್ಲಿ ನನ್ನ ಇನ್ನೊಂದು ಏನಾದ್ರು ಅವ್ರ ಹೆಸರಲ್ಲಿ ಮಾಡಿದ್ರೆ ನನ್ನ ಕರೀರಿ ಅಂತ ಹೇಳಿದ್ದೀನಿ. ಸೊ ನಾನು ಬಂದೇ ಬರ್ತೀನಿ. ಯಾಕಂದ್ರೆ ಅವರು ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳ ಅಧಿಕಾರ ಅವ್ರು ಆದ್ಮೇಲೆ ನಾವು ಮಾಡಿದ್ವಿ. ಜನ ಹೇಳೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನೇ ದೊಡ್ಡದಾಗಿ ಮಾಡಿದ್ದೀನಿ ಅಂತ ಹೇಳೋದು ಜನದಿಂದ ಬಾಯಿಂದ ಬರ್ಬೇಕು ನಾವೇನ್ ಮಾಡಿದೀವಿ ಅಂತ. ನಮ್ಗೆ ನಾವೇನೇನು ಇನ್ ಸ್ಟೇಷನ್ ಅದೆಲ್ಲ ಹೇಳಂಗಿಲ್ಲ, ಜನ ಹೇಳ್ಬೇಕು. ಹೌದೌದು. ಈ ತಾಯಿ ದೇವರು ಆಶೀರ್ವಾದನು ಎಲ್ಲರ ಮೇಲೆ ಇರ್ಲಿ. ಇನ್ನೊಂದು ಅವಕಾಶ ಸಿಕ್ತು ನಿಮ್ ಸೇವೆ ಮಾಡೋದಕ್ಕೆ. ದೈವ ಅನುಗ್ರಹದಿಂದ ನಾನು ಮಿನಿಸ್ಟರ್ ಆದೆ. ಅನೇಕ ಅನುಕೂಲತೆಯನ್ನು ಸರ್ಕಾರದಿಂದ ಬಂತು, ನಿಮ್ಗೆಲ್ಲ ಮಾಡಿದೀನಿ. ನಮ್ಮ ಜನ ಚೆನ್ನಾಗಿರ್ಬೇಕು. ಕೆಲವರು ಈಗ್ಲೂ ಫೋನ್ಗಳು ಮಾಡ್ತಾರೆ, మీరు రావాలా వచ్చిಡಲ್ಲ ಹಂಗೆ ಅಂತ. చూస్తాం ಅನ್ನೋದು ನಾವು ಈಗ చూస్తాం ಅಂತಾನೆ ಹೇಳ್ಬೇಕು, ವಚಿಸ್ತಾನ ಅಂತ ಹೇಳಕ್ಕಾಗಲ್ಲ. ಹಿಂಗಿದೆ ಈ ಪರಿಸ್ಥಿತಿ. ನೋಡೋಣ ಮುಂದಿನ ದಿನಗಳಲ್ಲಿ ದೇವರು ಏನ್ ಹೇಳ್ತಾನೋ, ಯಾವ ತರ ಬುದ್ಧಿ ಕೊಡ್ತಾನೋ ಆ ತರ ಹೇಳ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಒಂದು ವನಗಾನಹಳ್ಳಿ ಗ್ರಾಮಸ್ಥರಿಗೆ, ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ರಿಗೂ ವಾನಿಗಾನ ಎಲ್ಲ ಅನುಕೂಲ ಮಾಡ್ಲಿ. ದೇವ್ರು ಚೆನ್ನಾಗಿ ಇಡ್ಲಿ, ಅವ್ರನ್ನ ಸುರಕ್ಷತೆ ಆಗಿರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.